ಬಟ್ ಎಲ್ಲೋ ಒಂದ್ ಕಡೆ ಸರ್ ಬಿಗ್ ಬಾಸ್ ನಲ್ಲಿ ಆ ಬಿಗ್ ಬಾಸ್ ನ ಮನೆ ಒಳಗಡೆ ಕೂಡ ದರ್ಶನ್ ಸರ್ ಅವರ ಒಂದು ಹಾಡ್ ಬಳಸ್ತಿಲ್ಲ ಅನ್ನುವಂಥದ್ದು ಅವರ ಫ್ಯಾನ್ಸ್ ನ ಒಂದು ಕೋಪಕ್ಕೆ ಕಾರಣವಾಗಿರುವಂತದ್ದು. ಯಾಕೆ ಬಳಸ್ತಾ ಇಲ್ಲ ಅವ್ರ ಪ್ರಶ್ನೆ. ತೊಂದ್ರೆ ಏನು ಅಂದ್ರೆ ಸರ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ನೀವು OTT ಹೋಗಿ ನಾವು ನಮ್ ಸೀಸನ್ ನೋಡಿದ್ರೆ ಕೂಡ ಸೀಸನ್ 10 ಅಂತ ಏನಿದೆ ಅದು ನಿಮ್ಗೆ ಟೆಲಿಕಾಸ್ಟ್ ಆಗ್ತಿಲ್ಲ ಅಲ್ಲಿ. ಯಾಕೆ ಹೇಳಿ? ಪೇಟೆಂಟ್ ಪ್ರಾಬ್ಲಮ್. ಹಾಡ್ಗಳು ಏನಾಗ್ತಾರೆ ಮಾರ್ನಿಂಗ್ ಅದಕ್ಕೆ ಹಲವಾರು ಬೇರೆ ಬೇರೆ ಮ್ಯೂಸಿಕ್ ಚಾನೆಲ್ಗಳು ಪೇಟೆಂಟ್ ಕೊಟ್ಟು. ಸರ್ ಹಾಗಿದ್ರೆ ಪೇಟೆಂಟ್ ಪ್ರಾಬ್ಲಮ್ ಇಂದಾಗಿ ಯಾವ ಸಾಂಗು ಪ್ಲೇ ಆಗಿಲ್ವಾ ನಿಮ್ ಪ್ರಕಾರ? ಅಂದ್ರೆ ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಯಾವ ಸಿನಿಮಾ ಸಾಂಗು ಕೂಡ ಪ್ಲೇ ಆಗಿಲ್ಲ ಬಿಕಾಸ್ ಆಫ್ ಪೇಟೆಂಟ್ ಪ್ರಾಬ್ಲಮ್? ಅಲ್ಲ, ನನ್ನ ಪ್ರಕಾರ ಅಂತಲ್ಲ ಸರ್, ನಾನು ಯೂಶಲಿ ಜನರಲಿ ಹೇಳ್ತಿರೋದು ಪೇಟೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಹಲವಾರು ಹಾಡುಗಳಾಗ್ತಾರೆ, ಹಾಡುಗಳಾಗ್ದಾಗ ಅದು ಇಲ್ಲಿ ಯೂಟ್ಯೂಬ್ ನಲ್ಲಾಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಏನಾಗತ್ತೆ, ರೈಟ್ಸ್ ಬೀಳತ್ತೆ, ಕಾಪಿ ರೈಟ್ಸ್. ಕಾಪಿ ರೈಟ್ಸ್ ಬಿದ್ದಾಗ ಅದು ಕಂಪ್ಲೀಟ್ ಎಪಿಸೋಡೇ ತೆಗೆದು ಬಿಡ್ತಾರೆ. ಇವಾಗ ಸೀಸನ್ 10 ನೋಡ್ಬೇಕು ಅಂದ್ರೂ ನಿಮ್ಗೆ ಸಿಗ್ತಾ ಇಲ್ಲ. ಓಕೆ, ಬಟ್ ಈಗ ಚಂದ್ರಚೂಡ್ ಅವರು, ಸುದೀಪ್ ಅವರ ಆಪ್ತರಾಗಿರುವಂತಹ ಚಂದ್ರಚೂಡ್ ಅವರು ದರ್ಶನ್ ಅವರೇ ಒಂದು ಕಾಲದಲ್ಲಿ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ನನ್ನ ಸಾಂಗ್ ಬಳಸಬೇಡಿ ಅಂತ ಹೇಳಿದ್ರು. ನಿಜನಾ ಅದು? ಆ ಮಾಹಿತಿ ನನಗಿಲ್ಲ ಸರ್, ಬಿಕಾಸ್ ಅಷ್ಟು ಡೀಟೇಲ್ ಆಗಿ ನಾನು ಅದ್ರ ಬಗ್ಗೆ ಸ್ಟಡಿನೂ ಮಾಡಿಲ್ಲ, ತಿಳ್ಕೊಳೋದಕ್ಕೂ ಹೋಗಿಲ್ಲ. ಸೊ ಆ ಮಾಹಿತಿ ನನಗಿಲ್ಲ. ನನಗ್ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಏನೇ ಇದ್ರೂನು ಒಂದು ರೈಟ್ಸ್ ಅಂತ ಇರುತ್ತೆ, ಒಂದು ಜಿಯೋದು, ಒಂದು ಕಲರ್ಸ್ದು, ಯಾವ್ದು ರೈಟ್ಸ್ ಇರುತ್ತೋ ಅದನ್ನ ಪ್ಲೇ ಮಾಡ್ಬೋದು, ಅಥವಾ ಆ ಪ್ರೊಡಕ್ಷನ್ ಹೌಸ್ ಇಂದ ಅಪ್ರೂವಲ್ ಇದ್ರೆ ಮಾತ್ರ ಪ್ಲೇ ಮಾಡ್ಬೋದು. ಓಕೆ ಓಕೆ. ಇವಾಗ ನನ್ನ ಸಿನಿಮಾ ಸಾಂಗು ನಾನು ಅಲ್ಲಿ ಬಿಗ್ ಬಾಸ್ ನಲ್ಲಿ ಪ್ಲೇ ಮಾಡ್ತೀನಿ ಅಂತ ನನಗೆ ರಿಕ್ವೆಸ್ಟ್ ಬಂದಾಗ ಅಂದ್ರೆ ಅಲ್ಲಿ ಪ್ಲೇ ಮಾಡ್ತಾರೆ. ಓಕೆ, ಪ್ಲೇ ಮಾಡಿದ್ಮೇಲೆ ನಾನು ಅದ್ರ ಮೇಲೆ ಪೇಟೆಂಟ್ ಹಾಕ್ತೀನಿ ಅಥವಾ ನನ್ನ ಕಾಪಿ ರೈಟ್ಸ್ ಹಾಕ್ತೀನಿ ಅಂತಂದ್ರೆ ಅವ್ರಿಗೆ ಲಾಸ್ ಅದು. ಸೊ ಅದೊಂದು ಕಾರಣ ಇರ್ಬೋದು ಸರ್. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.